ಏನು ಡಿವೋರ್ಸ್? ಎಷ್ಟು ದಿನ ಮೂವಿ ಯಾವಾಗ ರಿಲೀಸ್ ಅಂತ ಕೇಳಿಕ್ಕೆ ಇವಾಗ ಡಿವೋರ್ಸ್ ಯಾವಾಗ ರಿಲೀಸ್ ಅನ್ನೋ ಹತ್ರ ಕೇಳಕ್ಕೆ ಅಷ್ಟೇ. ಡಿವೋರ್ಸ್ ಬಂದ್ರೆ ಪಾರ್ಟಿ. ಯಾರೋ 8 ಜನ ಯಾರೋ 8 ಜನ ಮತ್ತೆ ತಿರ್ಗಾ ಪಾರ್ಟ್ 2 ಅಲ್ಲಿ ಹೇಳ್ತಿದ್ಯಾ ನೀನು 8 ಜನ ಅಂತ? ಯಾರದು? ಮೂಡ್ ಮಧು ಮತ್ತೆ ಅವ್ನ್ ಪಚ್ಚಿ ಅಟ್ಲೀಸ್ಟ್ ರಿಪ್ಲೈ ಆದ್ರೂ ಮಾಡಿದ್ರು. ಅವನು ಉತ್ತಮ್ ಅವನಿಗೆ ಅಲ್ಲ ಲೋಕಿ, ಅವ್ನು ಬರೋದ್ ಬೇಡ ಹೋಗ್ಲಿ, ರಿಪ್ಲೈ ಆದ್ರೂ ಮಾಡ್ಬೇಕು ತಾನೆ. ಗ್ರೂಪಲ್ಲಿ ಹಾಕಿರೋ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ. 2 ಸತಿ ಮೆನ್ಷನ್ ಮಾಡಿದ್ದೀನಿ, ರಿಪ್ಲೈ ಮಾಡಿಲ್ಲ. ಸಪ್ರೇಟ್ ಆಗಿ ಮೆಸೇಜ್ ಕೂಡ ಮಾಡಿದ್ದೀನಿ ನಾನು ಅವ್ನಿಗೆ. ಅದಕ್ಕೆ ಅವನು ರಿಯಾಕ್ಟ್ ಮಾಡ್ತಾವನೆ, ರಿಪ್ಲೈ ಮಾಡಿಲ್ಲ. ಅದೇ ಏನ್ ಮಾಡ್ತಾವ ನಾನು? ಡಿಪ್ರೆಷನ್ ಅಲ್ಲಿ ಏನೋ ಐತಾನ ಏನೋ ಅವನು? ಟ್ರಿಪ್ ಹೋದಾಗ ನೋಡಿದ್ನಲ್ಲ ಬಾತ್ರೂಮಲ್ಲಿ ಮಗ ಹೋಗಿ ಸ್ನಾನ ಮಾಡಕ್ಕೆ ಅಂತ ಹೋದವನು. ಏನೋ ಹೇಳ್ತಾ ಅವನೇ, ಏನಿದು ಏನ್ ಮಾಡ್ತಾನೆ ಅನ್ಕೊಂಡ್ರೆ ಮಂತ್ರ ಹೇಳ್ತಾವನೆ ಬಾತ್ರೂಮ್ ಹೊರಗಡೆ ಬಗಳಾಕೊಂಡು. ಅಟ್ಲೀಸ್ಟ್ ನೀನ್ ಆಚೆ ಬಂದು ಏನ್ ಮಾಡ್ಕೊಂಡ್ತಾನೆ, ಬಾತ್ರೂಮ್ ಒಳಗಡೆ ಏನ್ ಮಾಡ್ತಿದ್ದ? ನಾನು ಏನ್ ಮಾಡ್ತಾನೆ, ಒಬ್ನೇ ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಂತ್ರ ಹೇಳ್ಕೊಂಡು ನಿಂತ ನಂಗೇನೆ. ಏನ್ ಮಂತ್ರ? ಸ್ನಾನ ಮಾಡ್ಬೇಕಾದ್ರೆ ಮಂತ್ರ ಹೇಳ್ಬೇಕಾ? ಸ್ನಾನ ಮಾಡ್ಬೇಕಾದ್ರೆ ಮಂತ್ರ ಹೇಳ್ಬೇಕಾ? ಸ್ನಾನ ಆದ್ಮೇಲೆ ಮಂತ್ರ ಹೇಳ್ಬೇಕು. ನಿಜವಾಗ್ಲೂ ಹಂಗಿದೆಯೇನೋ? ಇಲ್ಲ ನೀನ್ ಮಾಡೋದ್ ಮಾತ್ರನಾ? ಸ್ನಾನ ಮಾಡ್ಬೇಕಂದ್ರೆ ಸ್ನಾನ ಮುಗಿದ್ಮೇಲೆ ಮಂತ್ರ ಹೇಳ್ಬೇಕಂತೆ. ಬ್ರಾಹ್ಮಿನ್ಸ್ ಅಲ್ಲಿ ಹಂಗಿದೆಯಾ? ಕಮೆಂಟ್ ಹಾಕಿ. ವೆಲ್ಕಮ್ ಟು ಈ ಸ್ಕ್ವೇರ್ ಬ್ಲಾಗ್ಸ್. ನಮ್ಮ ಜೊತೆ ಇರೋದು ಡ್ರೈವರ್ ಮಧು, ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಮಧು ಅಲಿಯಾಸ್ ಮಾದೇವ. ಹಿಂದ್ಗಡೆ ಸಾಂಗ್ಸ್ ಡಿಪಾರ್ಟ್ಮೆಂಟ್ ಪೃಥ್ವಿ. ಲೋಕಿ ಟ್ರಿಪ್ ಅಡ್ವೈಸರ್. ಪ್ಲಾನ್ ಎಲ್ಲ ಮಾಡಿದ್ದು ಅವನೇ ಅಂತ ಅನ್ಕೊಂಬೇಡಿ, ಟ್ರಿಪ್ ಅಡ್ವೈಸರ್ ಅಷ್ಟೇ. ಈ ಟ್ರಿಪ್ ಹೋಗೋದಕ್ಕೆ ಎಷ್ಟು ದಿನದಿಂದನೋ, ಟ್ರಿಪ್ ಅಲ್ಲ ಸಾರಿ, ಎಲ್ಲ ಹೋಗ್ತಾ ಇದೀವಿ, ಎಲ್ಲಿಂದನೂ ಗೊತ್ತಿಲ್ಲ ಎಷ್ಟು ದಿನ ಅನ್ನೋಕ್ಕೆ. ಒಂದು ವಾರದಿಂದ ಪ್ಲಾನ್ ಮಾಡಿ ಇವತ್ತು ಬೆಳಗ್ಗೆನೂ ಪ್ಲಾನ್ ಮಾಡಿ, ಇನ್ನು ಮಧ್ಯಾಹ್ನನೂ ಪ್ಲಾನ್ ಮಾಡಿ, ಡಿಸೈಡ್ ಆಗಲಿಲ್ಲ ಇನ್ನೂ ಕೊನೆಗೂ. ಸುಮ್ಮನೆ ಸರಿ ಆಯ್ತು ಬನ್ರಿ ಎಲ್ಲ ಅಂತ ಹೇಳ್ಬಿಟ್ಟು ಕಾರ್ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಸ್ಕೂಟಿ ಪ್ಲಾನ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನಂದರೆ ಇವಾಗ ಮೇ ಫಸ್ಟ್ ಸಮ್ಮರ್ ಹಾಲಿಡೇಸ್, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ. ಕೆಲಸ ಮಾಡ್ರಿ, ಯಾವ್ದಾದ್ರು ಒಂದು 2-3 ದಿನ ವೀಕ್ ಡೇ ರಜಾ ಹಾಕೊಳ್ರಿ ಎಲ್ಲರೂ ಸೇರಿಸಿ. ಹೆಬ್ಬಾಳ್ ಸಾರಿ ಏನಿದು ಹೆಬ್ಬಾಳ್ ಅದಾನೆ. ಹೆಬ್ಬಾಳ್ ಮೀನಿಂಗ್ ಏನಲ್ಲ? ಎಂತಕ್ಕೆ ಈ ಪ್ಲೇಸ್ಗೆ ಹೆಬ್ಬಾಳ್ ಅಂತ ಹೆಸರು ಬಂತ ಮಗ? ಹೇಳು. ಹೆಬ್ಬಾಳ್ ಅಂತ ಎಂತಕ್ಕೆ ಬಂತ ಹೆಸರು? ಸರಿ ವಿಡಿಯೋ ತೋರಿಸಲ್ಲ, ಚಾಟ್ ಜಿಪಿಟಿ ನೋಡೋದನ್ನ ನೋಡು. ದೊಡ್ಡ ಆಳ, ಎಬ್ಬುದು ಆಳ, ಹೆಬ್ಬಾಳ. ಹೆಬ್ಬಾಳಿಗೆ ಎಂದಕ್ಕೆ ಹೆಬ್ಬಾಳ ಅಂತ ಹೆಸರು ಬಂತು ಅಂದ್ರೆ ಹೆಬ್ಬಾಳಲ್ಲಿ ದೊಡ್ಡ ಆಳ ಇತ್ತು, ಅದಕ್ಕೆ ಹೆಬ್ಬಾಳ. ನಿಜವಾಗ್ಲೂನಾ ಏನು ಸುಮ್ಮನೆ ಫ್ಲೋಲ್ ಇಟ್ಟಿದ್ಯಾ? ಅದೇ ನಿಜ ಅಂತ. ಚೆನ್ನಾಗಿದೆ ಇದು. ಏನು ಮೈಕ್ ತುಂಬಾ ಚೆನ್ನಾಗಿದೆ, ಮೆತ್ತಗಿದೆ. ಕೊನೆಗೂ ಎಷ್ಟು ಬಂದ್ರೆ ಚಾರ್ಜಿಂಗ್ ಎಷ್ಟು ಬರುತ್ತೆ? ಓಕೆ ಕೊಡ್ತೀನಿ. ಸಖತ್ತಾಗಿದೆ. ಡ್ರೈವಿಂಗ್ ಹೆಂಗಿದೆ? AC ಬರ್ತಾ ಇದೆ. ಲೋಕಿ ಊಟ ಮಾಡಿಲ್ಲ. ಲೋಕಿಗೆ ದೇವನಹಳ್ಳಿಲಿ ದೋಸೆ ಕೊಡಿಸ್ಬೇಕು. ಅವನೇ ಫೇಮಸ್ ದೇವನಹಳ್ಳಿಗೆ. 2 ವೀಲರ್ ಅಲ್ಲಿ ಲೇಡಕ್ಕ ಜುಪಿಟರ್, ಈ ಒಂದು ಇದು ಎಲೆಕ್ಟ್ರಿಕ್ ಗಾಡಿ ಅಷ್ಟೇ ಸಾಕು.
ಇಲ್ಲಿ ಸುಮ್ಮನೆ ನೋಡ್ದ ಅಲ್ಲಿ ಏನೈತೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ದ ಚಕೋತ ಇತ್ತು. ದೇವನಹಳ್ಳಿ ಏನ್ ಗೊತ್ತಾ ಚಕೋತ ಫೇಮಸ್ ಅಂದ್ಬಿಟ್ಟು ಸಡನ್ ಆಗಿ ಅಲ್ಲೇನೋ ಅದೇ ಜಾಗದಲ್ಲಿ ಬೇರೆ ಇದ್ದಿದ್ರೆ ಬೇರೆ ಅನ್ಬಿಡ್ತಿದ್ದ. ಈಗ ಅಳಸನೇನ್ ಫೇಮಸ್ ದೇವನಹಳ್ಳಿಗೆ. ದೇವನಹಳ್ಳಿ ಎತ್ತ ಪಯಣ. ದೇವನಹಳ್ಳಿಗೆ ಎಂತಕ್ಕೆ ಹೋಗ್ತಿದೀವಿ? ನಿಮ್ಮೂರು ನೋಡಕ್ಕೆ ಅಂತ. ಹಸು ಇದೆ, ಮರ ಇದೆ, ಮಧು ಇದ್ದಾನೆ, ನಾವು ಇದ್ದೀವಿ. ಸೊ ನಮ್ಮ ಮಹಾದೇವ ಅವರ ಊರು ಅಂತೇಳಿ ಕರ್ಕೊಂಡ್ಬಂದ. ನಮ್ಮಿಬ್ಬರಿಗೂ ಏನಾದ್ರು ಆದರೆ ಅವರಿಬ್ಬರೇ ಕಾರಣ. ಏನೋ ಡೀಲ್ ಮಾಡ್ತಾ ಇದ್ದಾರೆ. ಕಿಡ್ನಿ ತಗೊಂತಾರ ಏನು ತಗೊಂತಾರ ಪಾರ್ಟ್ಸ್ ಎಲ್ಲ ಹೋಗ್ತಾರೆ. ಏನೋ ಮಾತಾಡ್ತಾರೆ, ಡೀಲ್ ಮಾಡ್ತಿದ್ದಾರೆ. ಈಶಾಗ ಹೋಗಿ ಲೈಟಿಂಗ್ಸ್ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ. ಆಲ್ರೆಡಿ ಟೈಮು 5:10 ಆಗಿದೆ. ನೋ ಟೈಮ್ ಬೆಳೆಸಿ ಅವ್ರ ಮನೆಗೆ ಹೋಗ್ಕೊಂಡಿದ್ದೀರಿ. ಒಂದು ಮನೆ ಇದೆ, ಬಾಡಿಗೆ ಮನೆ. ನೈಟ್ ಇಲ್ಲ ಅಣ್ಣ ಬಾಡಿಗೆ ಮನೆ. ವೆಲ್ಕಮ್ ಟು G Square Vlogs. ಕನ್ನಡದ ವಿಜಯ್ ಸಿದ್ದು ಅಲ್ಲ, G Square Vlogs. ವ್ಯೂ ನೋಡ್ರಿ ಇವ್ರ ಮನೆಯಿಂದನೇ. ಇಲ್ಲ ಮುತ್ತಮ್ ಕರಿಯೋಂಗರೆ ನಾರ್ತ್ ಯೂನಿವರ್ಸಿಟಿ. ಸೊ ಇಲ್ಲಿ ಇವ್ರ ಮನೆ ಹತ್ರ ಹಿಲ್ ಸ್ಟೇಷನ್ ಇದೆ. ಈ ಕಡೆ ಅದೇನೆ ಇಲ್ಲಿ ಸನ್ಸೆಟ್ ವ್ಯೂ ಸಿಗುತ್ತೆ ಅವ್ರಿಗೆ. ಮತ್ತೆ ಆ ಕಡೆ ಏನಿದೆ, ಬೀಚ್ ಇದೆ. ಆ ಕಡೆ ಬೀಚ್ ಇದೆ. ಸೊ ಇವಾಗ ಇಲ್ಲಿಂದ ಇಮಿಡಿಯೇಟಾಗಿ ಈಶಾಗ ಹೊರಟ್ರೆ ರೀಚ್ ಆಗ್ತೀವಿ. ಇಲ್ಲಾಂದರೆ ಲೈಟ್ ಶೋ ನೋಡೋಕ್ಕಾಗಲ್ಲ. ಬಂದಿದೆ ಅದಕ್ಕೆ ನೋಡೋಣ ಅಷ್ಟರಲ್ಲಿ ರೀಚ್ ಆಗ್ತೀವ ಇಲ್ವಾ ಅಂತ. ಟಿಕೆಟ್ ಇಲ್ಲ, ಪಾರ್ಕಿಂಗ್ ಉಡುಪಿ ಊಟ. ಈಶಾ ಮಗ ನೀನು ಮುಂದೆ ನೋಡ್ಕೊಂಡು ಹೋಗಿ ಮಗ. ನಾನು ನೋಡ್ಕೋತೀನಿ, ನಾನೆಲ್ಲ ಕವರ್ ಮಾಡ್ತೀನಿ ನಿಂಗೆ. ಸುಮ್ಮನೆ ಕುತ್ಕೊಂಡು ಮೆಸೇಜ್ ಮಾಡ್ತಿದ್ದಲ್ಲ ಅವಾಗ ಚಾರ್ಜ್ ಹಾಕೋದಾಗಿತ್ತು. ಚೆನ್ನಾಗೈತಲ್ಲ ಒಂಥರ ಒಳಗಡೆ ಬರ್ತಾ ಇದ್ದಂಗಿನ. ಇವಾಗ ವ್ಯೂ ಬರುತ್ತೆ ನೋಡು, ಲಕ್ಕಿ ಸಖತ್ ವ್ಯೂ. ಲಕ್ಕಿ ಇವಾಗ ವ್ಯೂ ಬರುತ್ತೆ, ಮಿಸ್ ಮಾಡಬೇಡ. ಇಲ್ಲೆಲ್ಲ ಫೋಟೋ ತಗೊಂಡಿದ್ದಾರೆ. ಅವನು ಯಾರೋ ಬೈಕ್ ಎತ್ಕೊಂಡು ಅಲ್ಲಿ ಹೋಗ್ತಾನೆ ಮೇಲ್ಗಡೆ, ಅಲ್ಲಿ ಮೇಲೆ ಎತ್ತಾನೆ ಬೈಕ್ ಎತ್ಕೊಂಡು. ಶಾರ್ಟ್ ಕಟ್ಟ ಹೆಂಗೋ ಬರ್ತಾನ ಅವನು ವಾಪಸ್ಸು. ಮಾಡ್ಬಿಡ್ತಾ ಇದ್ದೆ, ನಾವು ಫೋನ್ ಮಾಡ್ಬಿಡ್ತಾ ಇದ್ವಿ. ಬುಕ್ ಮಾಡ್ಬಿಡ್ತಾ ಇದ್ದೆ, ನಾವು ಫೋನ್ ಮಾಡ್ಬಿಡ್ತಾ ಇದ್ವಿ. ಯಾರೋ ಅವನು ಆರೆಂಜ್ಗೆ ಸೆಕೆಂಡ್ ಟೈಮ್ ಗೊತ್ತು. ಯಾಕೋ ಈಶಾ ಕಾಣಿಸ್ತಾನೆ ಇಲ್ಲ? ಇಲ್ಲ ನಂಗೆ ಕಾಣಿಸ್ತಿಲ್ವಾ? ಅಲ್ಲೇ ಮಾಡ್ಬೋದಿತ್ತಾನೆ ಹಿಂದ್ಗಡೆನೆ, ಎತ್ತಕ್ಕೂ ಈಸಿ ಆಗ್ತಿತ್ತು. ಹೌದಾ? ಫೈನಲಿ ಕಾರ್ ಪಾರ್ಕ್ ಮಾಡಿ ಟುವರ್ಡ್ಸ್ ಈಶಾ ವಾಕಿಂಗ್. ಬರೀ ಕಲ್ಲಲ್ಲಿ ಹೋಗ್ತಾ ಇದ್ದೀವಿ. ಆಮಾಗ ಬರೀ ಕಲ್ಲಲ್ಲಿ ಹೋಗ್ತಾ ಇದ್ದೀವಿ. ಬರೀ ಕಲ್ಲಲ್ಲಿ ಹೋಗ್ತಾ ಇದ್ದೀವಿ. ಒಂದು ಕನ್ಫರ್ಮ್ ಆಗೋದು ಬೇಡವಾ? ಹಾಂ
ಆಮೇಲೆ ಸುಳ್ಳು ಹೇಳ್ತಾನೆ ಅನ್ಕೊಂಬಿಟ್ರೆ ಮುಖ್ಯ ಮಗ ಏನು ಮಗ ಡೌನ್ ಟು ಅರ್ಥ. ಸ್ಟಾರ್ಟ್ ಆಗೋಯ್ತು ಇನ್ನೂ ಸ್ಟಾರ್ಟ್ ಇಲ್ಲ, ಸ್ಟಾರ್ಟ್ ಆಗುತ್ತೆ. ಆ ಕೈ ಚುಚ್ತೈತೆ. ಏನು ಮಾಡೋಕ್ಕಲ್ಲ ಬನ್ರಿ, ಜಾಸ್ತಿ ಭಕ್ತಿ ನಮಗೆ ಅಂತ ಅನ್ಕೊಳ್ಳೋಣ. ಸೊ ವೆಲ್ಕಮ್ ಟು ಈಶಾ. ಸಕ್ಕದಾಗಿ ಕಾಣಿಸ್ತಿದೆ ಲೋಕಿ. ಐ ಆಮ್ ವೆರಿ ಸಾರಿ ಲೋಕೇಶ್. ಅಲ್ಲ, ಅಲ್ಲಿ ಚಪ್ಪಲಿ ಇಡಕ್ಕೆ ಜಾಗ ಇತ್ತು. ಅದೇ ಅನ್ಕೊಂಡೆ, ಅಲ್ಲೇ ಗೊತ್ತೈತಿ ಎಲ್ಲರೂ ಹಾಕೊಂಡು ಬರ್ತಾರಲ್ಲ. ಬಿಡ, ನಾನು ಜಾಸ್ತಿ ಭಕ್ತಿದೆ ಅನ್ಕೊಳ್ಳಿ ಅಷ್ಟೇ. ಇದರಿಂದ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಸೆಂಟರ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. 7 o'clock ಬಂದುಬಿಟ್ಟು ಕೂತ್ಕೊಂಡ್ಬಿಡಿ, ಜಾಗ ಹಿಡ್ಕೊಂಬಿಡಿ, ಸೆಂಟರ್ ಜಾಗ ಹಿಡ್ಕೊಳ್ಳಿ. ಸೊ ಈ ಥರ ಸೆಂಟರ್. When his ecstasy allowed him some moment, he danced wildly. When intensity peaked, ಎಲ್ಲೋಗ್ರಿ ಅವರು ಬೆಳಗ್ಬಿಟ್ಟ ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ಜೊತೆಗೆ ಬರ್ತಿದ್ರು, ಕಾಣೆ ಬಿಟ್ರಲ್ಲ. ಫೋನ್ ಇದೆ ಬಟ್ ನೆಟ್ವರ್ಕ್ ಇಲ್ಲ. ಬಟ್ ಟ್ರೈ ಮಾಡಿ ನೋಡ್ತೀನಿ. ನೆಟ್ವರ್ಕ್ ಇಲ್ಲ ಕಾಲು ಹೋಗ್ತಿಲ್ಲ. Finding boys. ಯು ಪಿ ಐ ವರ್ಕು ಆಗಲ್ಲ ಕಣ, ಇಲ್ಲಿ ನೆಟ್ವರ್ಕ್ ಇಲ್ಲ ಒಂಚೂರು. ಏನದು ಏನಿದು? ವಿಡಿಯೋದಲ್ಲಿ ಬರ್ತೀರಾ? ವಿಡಿಯೋದ ಬನ್ನಿ. ಇಲ್ಲ ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ಅಷ್ಟೇ. ಲಾಗರ್ ಗೌತಮ್. ಇಲ್ಲ ನಮಸ್ಕಾರ. ನೀವು ಅಂತ ಏನು ಮಾಡೋಣ? ಈಶಾ ನೀನು ಇರಲ್ಲ, ಕಲರ್ ಕಾಣಿಸ್ತಾನೆ ಇಲ್ಲ. ಎಲ್ಲಿ ತೆಗಿತು? ತುಂಬ ಚೆನ್ನಾಗಿತ್ತು. ಈಶಾ ಗುಡ್ ವೈಬ್ಸ್ ಸಿಕ್ತು, ಪಾಸಿಟಿವ್ ವೈಬ್ ಸಿಕ್ತು, ಎಲ್ಲ ಸಿಕ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರದ್ದು ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಎಂಡಿಂಗ್ ದ ವ್ಲಾಗ್. ಫ್ಯಾನ್ಸ್ ಹಿಂದೆ ಬರ್ತಾ ಇದ್ದಾರೆ. ಮತ್ತೇನು ಹೇಳು? ಸರಿ, ಸೆಲ್ಫಿ ಟೈಮ್ ಇಲ್ಲ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಮದ್ದು ಸೂಪರಾ? ಅದ್ರಲ್ಲಿ ಪೃಥ್ವಿಯನ್ ಅವ್ರು ಹೆಂಗೆ ಮಾಡಿದ್ದಾರೆ? ದೇವತ ಮನುಷ್ಯ. ಸೊ ಈಶಾ, ಐ ಥಿಂಕ್ ಇಲ್ಲೇ ಎಂಡ್ ಮಾಡ್ತೀನಿ ಅನಿಸುತ್ತೆ ವಿಡಿಯೋ. ನೋಡೋಣ ಇನ್ನು ಮುಂದೇನಾದ್ರು
ಸಿಕ್ಕರೆ ಆ್ಯಡ್ ಮಾಡಿ ಏನು ಮಾಡ್ತೀನಿ. ಸೊ ಥ್ಯಾಂಕ್ ಯು. ಶೂಸು ಚಪ್ಪಲಿ ಏನಾದ್ರು ಹಾಕೊಂಡಿತ್ತು ಅಂದರೆ ಆರಾಮಾಗಿ ಹಾಕೊಂಬನ್ನಿ. ಇಲ್ಲಿ ಬಿಡೋಕ್ಕೆ ಜಾಗನೂ ಇದೆ. ಸೊ ನಮ್ಮ ಥರ ಕಾರ್ ಒಳಗಡೆ ಬಿಟ್ಟು ಬಂದು ಕಾಲು ನೋಡ್ಕೊಂಬೇಡಿ. ಇವನ್ಯಾರು ಆಂಧ್ರ ಪ್ರದೇಶದಿಂದ ಆಟೋದಲ್ಲಿ ಬಂದವರಲ್ಲ ಇವರು. ಹೌದೇನು? ಯಾಕೆ ಅಲ್ಲಿಗೆ ಹೋಗೋದು ಆರಾಮಾಗಿ ಅಟ್ಟೆ ಕೂತ್ಕೊಳ್ಳೋಣ. ತಿಂದ್ರು ಹೊಟ್ಟೆ ಅದು ಇದು ಏನು ಇಲ್ವಲ್ಲ. ಇಲ್ಲೂ ಟಿಶ್ಯೂ ಇಲ್ಲ. ಅರ್ಧ ಗಂಟೆ ಆಯಿತು ವೆಯ್ಟ್ ಮಾಡ್ತಾ ಇದ್ವಿ. ವೆಜ್ ಪಲಾವ್ ಗೋಬಿ 65 ಬೇಕಾಯ್ತು. ಏನು ಮಾಡ್ತೀನಿ ನೀನು? ಇನ್ನೊಂದು ವಿಡಿಯೋ ಮಾಡ್ತೀನಿ. ಸ್ಪೂನ್ ಕೊಡಲ್ವಂತ ಸ್ಪೂನ್ ಇದೆ. ಅಲ್ಲೇ ಎತ್ಕೊಬ್ರು ಓಕೆ ಬಾಯ್. ಬಿರಿಯಾನಿ ಇರುತ್ತೆ ಆಲ್ರೆಡಿ.